ಪ್ರಧಾನಿ ಮೋದಿ ನ್ಯೂಜಿಲೆಂಡ್ನಲ್ಲಿದ್ದಾರೆ. ಆಕ್ಲೆಂಡಲ್ಲಿ ಪ್ರಧಾನಿ ಮೋದಿ ಮಾತಾಡಿದರು. ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಬೇಕು ನಾವು ಭಯೋತ್ಪಾದನೆ ವಿರುದ್ಧ ಅನ್ನುವಂಥ ಮಾತನ್ನು ಮೋದಿ ಹೇಳಿದರು. ಇದಕ್ಕೋಸ್ಕರ ಜಂಟಿ ಕ್ರಿಯಾ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಭಾರತ ನ್ಯೂಜಿಲೆಂಡ್ ನಡುವೆ ಪರಸ್ಪರ ಸಹಕಾರ ಮುಂದುವರಿಬೇಕು ಅಂತ ಮೋದಿ ಕರೆ ಕೊಟ್ಟರು. ಭಾಳ ಅದ್ಭುತವಾದಂಥ ಸ್ವಾಗತವನ್ನು ಕೋರಲಾಯಿತು ಅವರಿಗೆ. 40 ವರ್ಷದ ನಂತರ ದೇಶದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಹೋಗಿರೋದು. यूएन सहित अन्य वैश्विक संस्थानों में रिफॉर्म आवश्यक है. आतंकवाद के विषय पर कंधे से कंधा मिलाकर आगे बढ़ाने के लिए आज हमने ज्वाइंट वर्किंग ग्रुप का गठन किया है. भारत और न्यूजीलैंड के बीच सहयोग इंडो पैसिफिक में शांति, स्थिरता और सुरक्षा के लिए अत्यंत महत्वपूर्ण है. फ्रेंड्स, मैं आप सभी को माओरी नववर्ष मातृकी की हार्दिक शुभकामनाएं देता हूं. जिस तरह तारा समूह को यहां मातृकी नाम दिया गया है, जैसा आपने भी ಮಾಡ್ತಾ ಇದ್ದರು. ಈ ಮಾವೋರಿಗಳ ಬಗ್ಗೆನೂ ಕೂಡ ಮಾತಾಡಿದ್ರು. ಮಾವೋರಿಗಳು ಅಲ್ಲಿನ ಮೂಲ ನಿವಾಸಿಗಳು, ಜೊತೆಗೇನಂದ್ರೆ ಅಲ್ಲಿನ ಕೆಲವರು ರೆಪ್ರೆಸೆಂಟ್ ಕೂಡ ಮಾಡ್ತಾರೆ ಲೋಕಸಭೆಯಲ್ಲಿ. ಭಾಳ ಬ್ಯೂಟಿಫುಲ್ ಕಂಟ್ರಿ ನ್ಯೂಜಿಲೆಂಡ್. ಭಗವಂತ ಭಾಳ ಶ್ರದ್ಧೆಯಿಂದ ಇದನ್ನು ಮಾಡಿದ್ನೇನೋ ಅಂತ ಅನಿಸ್ಬಿಡುತ್ತೆ ನ್ಯೂಜಿಲೆಂಡ್ ನೋಡಿದಂಥ ಸಂದರ್ಭದಲ್ಲಿ. ಜೊತೆಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ ನ್ಯೂಜಿಲೆಂಡ್ನಲ್ಲಿ ಹಾವುಗಳಿಲ್ಲ. ಸೊ ಅಂಥ ಏಕೈಕ ರಾಷ್ಟ್ರ ನ್ಯೂಜಿಲೆಂಡ್. ಅಂಥ ರಾಷ್ಟ್ರಕ್ಕೆ 40 ವರ್ಷದ ಬಳಿಕ ದೇಶದ ಪ್ರಧಾನಿ ಹೋಗಿರುವಂಥದ್ದು.